ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತೇ ಇರುವ ಹಾಗೆ ಉಪೇಂದ್ರ ಅವರ ಫೋನ್ ಮತ್ತು ಅವರ ಪತ್ನಿ ಪ್ರಿಯಾಂಕಾ ಅವರ ಫೋನ್ ಹ್ಯಾಕ್ ಮಾಡಿದ್ದ ಕದೀಮ ಯಾರು, ಏಕೆ ಮಾಡಿದ್ದ, ಹ್ಯಾಕನ್ನು ಹೇಗೆ ಮಾಡಿದ್ದ ಮತ್ತು ಹ್ಯಾಕ್ ಮಾಡಿಬಿಟ್ಟು ಏನು ಕೇಳ್ದ ಅಂತೇಳಿ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಷ್ಟು ಲಕ್ಷ ರೂಪಾಯಿ ಹಣವನ್ನು ಅವನು ಕೇಳಿದ್ದ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಿನ್ನೆಯಿಂದ ಉಪೇಂದ್ರ ಅವರ ಫೋನ್ ಮತ್ತು ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರ ಫೋನ್ ಹ್ಯಾಕ್ ಮಾಡಿ ಕಳ್ಳರು ಲಕ್ಷ ಹಣವನ್ನು ಎಗರಿಸಿದ್ದಾರೆ ಸ್ನೇಹಿತರೆ. ಕೇವಲ ಫೋನ್ ಹ್ಯಾಕ್ ಮಾಡೋದಲ್ಲ, ಏನಂದರೆ ಅವರ ಪರ್ಸ್ನಲ್ ಡೀಟೇಲ್ಸ್ ಆ್ಯಂಡ್ ಫೋಟೋಸ್ ಎಲ್ಲವನ್ನು ಹ್ಯಾಕ್ ಮಾಡಲಾಗಿದೆ ಸ್ನೇಹಿತರೆ. ಇನ್ನು ಪ್ರಿಯಾಂಕಾ ಉಪೇಂದ್ರ ಅವರ ಫೋನಲ್ಲಿ ಏನೆಲ್ಲ ಫೋಟೋಗಳು ಮತ್ತು ವಿಡಿಯೋಗಳು ಇದ್ದವು ಅಂದರೆ ಸ್ನೇಹಿತರೆ, ಅವೆಲ್ಲ ಅಲ್ಲದೆ ಪ್ರಿಯಾಂಕಾ ಉಪೇಂದ್ರ ಅವರ ಮಗನಿಗೂ ಕೂಡ ಚಳ್ಳೆಹಣ್ಣು ತಿನ್ನಿಸಿದ್ದಾರೆ ಸ್ನೇಹಿತರೆ. ಈ ಕದೀಮರು ಇನ್ನು ಬುದ್ಧಿವಂತನಾದ ಉಪೇಂದ್ರ ಅವರ ಕುಟುಂಬದ ಫೋನನ್ನು ಹ್ಯಾಕ್ ಮಾಡಿದ್ದ ಅಂದರೆ ಬುದ್ಧಿವಂತ ಯಾರು? ಈ ಉಪೇಂದ್ರ ಅವರ ಬುದ್ಧಿವಂತಿಕೆಯನ್ನು ಇವನು ಮೀರಿಸಿಬಿಟ್ಟ ಸ್ನೇಹಿತರೆ. ಉಪೇಂದ್ರ ಅವರ ಫೋನನ್ನೇ ಹ್ಯಾಕ್ ಮಾಡಿದ ಆ ಬುದ್ಧಿವಂತ ಯಾರು ಗೊತ್ತಾ? ನಾವು ನಿಮಗೆ ತಿಳಿಸ್ಕೊಡ್ತೇವೆ ಸ್ನೇಹಿತರೆ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಆ್ಯಂಡ್ ಹೇಳ್ಕೊಡ್ತೀವಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ಅದಕ್ಕೂ ಮುನ್ನ ಈ ಥರ ಆನ್ಲೈನ್ ಫ್ರಾಡ್ ಮಾಡೋರು, ಫೋನ್ಗಳನ್ನು ಹ್ಯಾಕ್ ಮಾಡಿ ಅಮರಿಸುವವರು ಇರ್ತಾರಲ್ಲ, ಅವರಿಗೆ ಕಠಿಣ ಕಾನೂನು ಕ್ರಮ ತೆಗೆದುಕೊಂಡು ಸರಿಯಾಗಿ ಬುದ್ಧಿ ಕಲಿಸಬೇಕಂತೇಳಿ ನಮಗೂ ಕೂಡ ಅನಿಸ್ತಾ ಇದ್ದರೆ ಈ ವಿಡಿಯೋನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಅವರಿಗೆ ಈ ಥರ ಮಾಡುವವರಿಗೆ ಏನು ಮಾಡಬೇಕಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಆನ್ಲೈನ್ ಫ್ರಾಡ್ ಮತ್ತು ಅಥವಾ ಸ್ಕ್ಯಾಮ್ಗೆ ಸ್ನೇಹಿತರೆ, ಆನ್ಲೈನ್ ಫ್ರಾಡ್ ಅಥವಾ ಸ್ಕ್ಯಾಮ್ಗೆ ಒಳಗಾಗಿದ್ದಾರೆ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹೌದು ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಏನು ಸ್ನೇಹಿತರೆ, ಬುದ್ಧಿವಂತ ಉಪೇಂದ್ರ ಅವರ ಫೋನಿಗೆ ಯಾಕೆ ಮಾಡಿದ್ದಾರೆ ಅಂದರೆ ಇದು ದೊಡ್ಡ ವಿಷಯನೇ ಸ್ನೇಹಿತರೆ. ಏನಂದರೆ ನಿಮ್ಮ ನೆನ್ನೆಯಿಂದ ಯಾವುದೇ ನ್ಯೂಸ್ ಚಾನಲ್ ನೋಡಿದರೂ ಸಹ ಉಪೇಂದ್ರ ಅವರ ಫೋನ್ ಹ್ಯಾಕ್ ಆಗಿದೆ ಅಂತೆ, ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರ ಫೋನ್ ಕೂಡ ಹ್ಯಾಕ್ ಆಗಿದೆ ಅಂತೆ, ಲಕ್ಷ ಹಣ ಕಳವಾಯಿತಂತೆ ಅನ್ನೋ ಸುದ್ದಿಗಳು ತುಂಬಾ ವೈರಲ್ ಆಗ್ತಿದೆ ಸ್ನೇಹಿತರೆ. ಇನ್ನೊಂದು ಮಾತು ಕೂಡ ಇದೆ, ಐಫೋನ್ ಇದ್ದರೆ ಯಾರೂ ಕೂಡ ಹ್ಯಾಕ್ ಮಾಡೋಕ್ಕಾಗಲ್ಲ ಅಂತ. ಆದರೆ ಉಪೇಂದ್ರ ಅವರ ಫೋನ್ ಕೂಡ ಐಫೋನೇ, ಇನ್ನು ಪ್ರಿಯಾಂಕಾ ಅವರ ಫೋನ್ ಕೂಡ ಐಫೋನೇ ಸ್ನೇಹಿತರೆ. ಇವರ ಫೋನ್ ಐಫೋನ್ಗಳೇ ಸ್ನೇಹಿತರೆ. ಅಂದರೆ ಕದೀಮ ಹ್ಯಾಕ್ ಮಾಡಿದ ನೋಡೋಣ ಬನ್ನಿ ಸ್ನೇಹಿತರೆ. ಕೆಲವರು ಬುದ್ಧಿವಂತರು ಇರ್ತಾರೆ, ಅತಿ ಬುದ್ಧಿವಂತರು ಇರ್ತಾರೆ. ಏನಂದರೆ ಅವರು ಅನ್ಕೋತಾರೆ, ನಾನು ತುಂಬಾ ಇಂಟೆಲಿಜೆಂಟ್ ಇದ್ದೀನಿ, ನಾನು ಸಖತ್ತಾಗಿ ದುಡ್ತಾ ಇದ್ದೀನಿ, ಲಕ್ಷ ದುಡ್ತಾ ಇದ್ದೀನಿ, ಒಳ್ಳೆ ಜಾಬಲ್ಲಿ ಇದ್ದೀನಿ ಅಂತ ಅನ್ಕೋತಾರೆ. ನಾನು ತುಂಬ ಟ್ಯಾಲೆಂಟ್, ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀನಿ, ನನಗೆಲ್ಲ ಗೊತ್ತು, ನನ್ನನ್ನು ಯಾರು ಯಾಮಾರಿಸೋಕ್ಕೆ ಆಗಲ್ಲ, ಈ ರೀತಿ ಎಲ್ಲ ಅಂದ್ಕೊಂಡವ್ರಿಗೆ ಇದು ಒಳ್ಳೆಯ ಪಾಠ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಇವತ್ತು ಡಿಜಿಟಲ್ ಸ್ಕ್ಯಾಮ್ ಅನ್ನೋ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಇದಕ್ಕೆ ಒಬ್ಬ ಪೊಲಿಟಿಷಿಯನ್ ಇಂದ ಹಿಡಿದು ಲಾಯರ್ಗಳಿಗಾಗಿ ಪೊಲೀಸರೇ ಆಗಲಿ, ಟೀಚರ್ಗಳೇ ಆಗಲಿ ಡಿಜಿಟಲ್ ಅರೆಸ್ಟ್ಗೆ ತುಂಬ ಜನ ಬಲಿಯಾಗ್ತಿದ್ದಾರೆ ಮತ್ತು ಕೋಟಿ ಹಣವನ್ನು ಕಳೆದುಕೊಂಡಿದ್ದಾರೆ. ಅದು ಕ್ಷಣ ಮಾತ್ರವಲ್ಲ, ಅದು ಕಳೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಇವತ್ತು ಬುದ್ಧಿವಂತನಾದ ಉಪೇಂದ್ರ ಅವರು ಮತ್ತು ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ಈ ಸ್ಕ್ಯಾಮ್ಗೆ ಸಿಗಾಕೊಂಡಿದ್ದಾರೆ ಸ್ನೇಹಿತರೆ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಸಾಮಾನ್ಯ ಜನರಿಗೆ ತಿಳಿಸುವುದು ಅಂದರೆ. ಯಾಕಂದರೆ ಇಂಥ ಒಂದು ದೊಡ್ಡ ಸೆಲೆಬ್ರಿಟಿ ಫ್ಯಾಮಿಲಿಗೆ ಈ ರೀತಿ ಒಂದು ಸ್ಕ್ಯಾಮ್ ಆಗಿದೆ ಅಂದರೆ ಇನ್ನು ನೀವು ಎಲ್ಲ ಯಾವ ಲೆಕ್ಕ ಸ್ನೇಹಿತರೆ. ಎಲ್ಲರೂ ಕೂಡ ಎಚ್ಚರದಿಂದ ಇರಿ ಸ್ನೇಹಿತರೆ. ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ನೀವು ಎಚ್ಚರದಿಂದ ಮೆಸೇಜ್ ನಿಮಗೂ ಕೂಡ ಗೊತ್ತಾಗ್ತದೆ ಹೇಗಿರಬೇಕು, ಯಾವ ಥರ ಮಾಡ್ತಾರೆ ಅಂತ ನೋಡಿ ಸ್ನೇಹಿತರೆ. ಪ್ರಿಯಾಂಕಾ ಉಪೇಂದ್ರ ಅವರು ಏನು ಮಾಡಿರ್ತಾರೆ ಅಂದರೆ ಒಂದು ಆ್ಯಪ್ ಮುಖಾಂತರ ಅವರಿಗೆ ಬೇಕಾಗಿರುವಂಥ ಒಂದು ಫರ್ನಿಚರ್ ಅಂದರೆ ಟೇಬಲ್ ಚೇರನ್ನು ಆರ್ಡರ್ ಮಾಡಿರ್ತಾರೆ ಸ್ನೇಹಿತರೆ.
ಆಗ ಅವರು ಏನು ಮಾಡಿರ್ತಾರೆ, ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಯಾವಾಗ ಕಾಲ್ ಬರುತ್ತೋ ಅಂತ ಡೆಲಿವರಿ ಇರುತ್ತೆ. ಯಾವಾಗ ಕಾಲ್ ಬರ್ತಂತ ನೋಡ್ತಾರೆ ಸ್ನೇಹಿತರೆ, ಡೆಲಿವರಿ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಕಾಲ್ ಬಂತು ಅಂದರೆ ಕಾಲ್ ಬಂದಾಗ ಆತ ಹೇಳ್ತಾನೆ, ಮೇಡಮ್ ನಿಮ್ಮ ಅಡ್ರೆಸ್ ನನಗೆ ಸಿಗ್ತಾ ಇಲ್ಲ, ಸರಿಯಾಗಿ ಒಂದು ಕೆಲಸ ಮಾಡಿ, ನಾನು ಒಂದು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ದಯವಿಟ್ಟು ನೀವು ಡಯಲ್ ಮಾಡಿ. ಸೊ ನೀವು ಡಯಲ್ ಮಾಡಿದ ತಕ್ಷಣವೇ ಡೆಲಿವರಿ ಬಾಯ್ ನಿಮ್ಮ ಮನೆ ಬಳಿಗೆ ಬಂದು ಆ ಒಂದು ಪ್ರಾಡಕ್ಟನ್ನು ನಿಮ್ಮ ಮುಂದೆ ಕೊಡ್ತಾನೆ ಅಂತ ಅವನು ಹೇಳ್ತಾನೆ ಸ್ನೇಹಿತರೆ. ಯಾರು ಸ್ಕ್ಯಾಮರ್ ಸ್ನೇಹಿತರೆ. ಹೌದು ಸ್ನೇಹಿತರೆ, ಏನಂದರೆ ಅವನು ಹೇಳ್ತಾನೆ ಈ ಥರ ನಂಬರನ್ನ ಡಯಲ್ ಮಾಡಿ ನಿಮ್ಮ ಮನೆ ಅಡ್ರೆಸ್ ನಮಗೆ ಸಿಗುತ್ತದೆ, ಯಾವಾಗ ಡೆಲಿವರಿ ಬಾಯ್ ಬಂದು ನಿಮಗೆ ಪಾರ್ಸಲನ್ನು ಕೊಡ್ತಾನೆ ಅಂತ ಹೇಳ್ತಾನೆ ಸ್ನೇಹಿತರೆ. ಕೊಟ್ಬಿಟ್ಟು ಹೋಗ್ತಾನೆ ಅಂತ ಹೇಳ್ತಾರೆ. ಸೊ ಏನಂದರೆ ಪ್ರಿಯಾಂಕ ಉಪೇಂದ್ರ ಅವರು ಯೂಸ್ ಮಾಡಿರ್ತಂಥ ಐಫೋನ್ 14 Pro Max ಏನಿದೆ, ಅದು ಸೇಫ್ಟಿಗೋಸ್ಕರ ಎಲ್ಲರೂ ಐಫೋನ್ನ ಯೂಸ್ ಮಾಡ್ತಾರೆ. ತುಂಬಾ ಏನಂದರೆ ಕಾಸ್ಟ್ಲಿದ್ದು ಇದ್ರೂ ಸಹಿತ ದುಡ್ಡು ಕೊಟ್ಟು ಅದನ್ನು ತೆಗೆದುಕೊಳ್ತಾರೆ. ಯಾರೂ ಕೂಡ ಅದನ್ನು ಓಪನ್ ಮಾಡೋಕ್ಕಾಗೋದಿಲ್ಲ. ಅವರು ಒಂದು ಪರ್ಮಿಷನ್ ಇಲ್ಲದೆ ಅಂತ ಹೇಳುವಂಥ ಸೇಫ್ಟಿ ಫೋನ್ ಇದು, ಕಾಸ್ಟ್ಲಿ ಫೋನ್ ಐಫೋನ್. ಅದರಲ್ಲಿ ಇದು ಒಂದು ಎಡವಟ್ಟಾಗಿದೆ ಸ್ನೇಹಿತರೆ. ಪ್ರಿಯಾಂಕ ಉಪೇಂದ್ರ ಅವರು ಏನು ಮಾಡ್ತಾರೆ ಅಂದರೆ, ಸರಿ ನಂಬರ್ ಕೊಡಿ ನಾನು ಡಯಲ್ ಮಾಡ್ತೇನೆ ಅಂತ ಹೇಳ್ತಾನೆ ಸ್ನೇಹಿತರೆ. ಆಗ ಅವನು ಕಾಲ್ ಮಾಡಿದವನು ಒಂದು ನಂಬರನ್ನು ಕೊಡ್ತಾನೆ ಸ್ನೇಹಿತರೆ. ಅದು ಏನಂದರೆ, ಒಂದು ನಂಬರನ್ನು ಡಯಲ್ ಮಾಡಿ ನಿಮ್ಮ ಡಯಲ್ ಪ್ಯಾಡ್ ಅಂತ ಹೇಳ್ತಾನೆ. ಸ್ಟಾರ್ ಮತ್ತು ನಂಬರ್ಸ್ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ಈ ಥರ ನಂಬರ್ಸನ್ನು ಅವ್ರಿಗೆ ಕೊಡ್ತಾನೆ. ಒಂದು ನಂಬರ್ ಅದು ಅಂದರೆ ಡಿಫ್ರೆಂಟ್ ಆಗಿರುತ್ತೆ ಸ್ನೇಹಿತರೆ. ಆ ನಂಬರ್ನ ಅವನು ನೀವು ಡಯಲ್ ಮಾಡಿ ಅಂತ ಹೇಳ್ತಾನೆ ಸ್ನೇಹಿತರೆ. ನೀವು ಯಾರಾದರೂ ನಿಮಗೆ ಕಾಲ್ ಮಾಡಿ ಈ ಥರ ಡಯಲ್ ಮಾಡಿ ಅಂದರೆ ಯಾವತ್ತೂ ಮಾಡಬೇಡಿ ಸ್ನೇಹಿತರೆ. ಸ್ಟಾರ್ ಈ ಥರ ನಂಬರ್ ಇದ್ದರೆ ಯಾರಾದರೂ ಹೇಳಿದರೆ ಯಾರು ಡಯಲ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಪ್ರಿಯಾಂಕ ಉಪೇಂದ್ರ ಅವರು ಏನಂದರೆ ಅವರು ಡಯಲ್ ಮಾಡ್ತಾರೆ ಸ್ನೇಹಿತರೆ. ಡಯಲ್ ಮಾಡಿದ ಕೂಡಲೇ ಅವರ ಫೋನ್ ಏನಿದೆ ಅದು ಹ್ಯಾಕ್ ಆಗಿಬಿಡುತ್ತೆ. ಅದು ಹ್ಯಾಕ್ ಆಗಿದ್ದ ತಕ್ಷಣ ಏನಾಗುತ್ತೆ ಅಂದರೆ, ಅವರು ಒಂದು ಕಾಲ್ ಅಂದರೆ ಎಲ್ಲ ಅವರು ಏನಂದರೆ ಕಾಲೆಲ್ಲ ಫಾರ್ವರ್ಡ್ ಆಗಿಬಿಡುತ್ತೆ ಸ್ನೇಹಿತರೆ. ಅವರು ಏನು ಕಾಲ್ ಇದು ಲಿಸ್ಟಿತ್ತು ಎಲ್ಲ ಫಾರ್ವರ್ಡ್ ಆಗಿಬಿಡುತ್ತೆ. ಆ್ಯಂಡ್ ವರ್ಕ್ ಆಗೋದೇ ನಿಂತೋಗ್ಬಿಡ್ತದೆ ಸ್ನೇಹಿತರೆ. ಕಂಪ್ಲೀಟಾಗಿ ಫೋನ್ ಹ್ಯಾಂಗ್ ಆಗಿಬಿಡುತ್ತೆ, ವರ್ಕ್ ಆಗೋದೇ ನಿಂತೋಗ್ಬಿಡುತ್ತೆ. ನಂತರ ಪ್ರಿಯಾಂಕ ಉಪೇಂದ್ರ ಅವರು ಅಲ್ಲಿಗೆ ನಿಲ್ಲೋದಿಲ್ಲ. ತಡಿ ನನ್ನ ಫೋನ್ ಹ್ಯಾಂಗಾಯಿತು ಅಂತ ಹೇಳಿ ಉಪೇಂದ್ರ ಅವರ ಫೋನನ್ನು ಕೂಡ ಎತ್ಕೊಂಡು ಇದೇ ನಂಬರನ್ನು ಹಾಕಿ ಡಯಲ್ ಮಾಡ್ತಾರೆ. ಸೊ ಆ ಫೋನ್ ಕೂಡ ಹ್ಯಾಕ್ ಆಗಿಬಿಡುತ್ತೆ. ಅಲ್ಲಿಗೆ ನಿಲ್ಲಿಸೋದಿಲ್ಲ ಸ್ನೇಹಿತರೆ. ಪ್ರಿಯಾಂಕ ಉಪೇಂದ್ರ ಅವರು ಅವರ ಜೊತೆಗೆ ಇದ್ದಂತಹ ಇನ್ನೊಬ್ಬ ವ್ಯಕ್ತಿ ಇರ್ತಾರೆ, ಮಹಾದೇವ್ ಅಂತ. ಅವರ ಫೋನ್ ಕೂಡ ತೆಗೆದುಕೊಂಡು ಈ ಒಂದು ನಂಬರ್ಗೆ ಡಯಲ್ ಮಾಡ್ತಾರೆ. ಅಂದರೆ ಅವನು ಕೊಟ್ಟಿರುವಂಥ ನಂಬರ್ ಕೂಡ ಅಲ್ಲಿ ಅವರ ಫೋನಲ್ಲಿ ಡಯಲ್ ಮಾಡ್ತಾರೆ. ಅದು ಕೂಡ ಹ್ಯಾಕ್ ಆಗಿಬಿಡ್ತೇವೆ ಸ್ನೇಹಿತರೆ. ಅವರಿಗೆ ಗೊತ್ತಾಗೋದೇ ಇಲ್ಲ, ಇದು ಅವರ ಗಮನಕ್ಕೆ ಬರೋದೇ ಇಲ್ಲ. ಮತ್ತು ಅವರ ಎಲ್ಲ ಕಾಲ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲವೂ ಕೂಡ ಹ್ಯಾಕರ್ಸ್ಗೆ ಲಭ್ಯ ಆಗುತ್ತೆ. ಅವರಿಗೆ ಆ್ಯಕ್ಸೆಸ್ ಸಿಕ್ಕಿದೆ. ಇದಾದ ಮೇಲೆ ಅವರು ವಾಟ್ಸಾಪ್ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೋ ಅವರಿಗೆಲ್ಲ ಒಂದು ಮೆಸೇಜ್ ಹೋಗುತ್ತೆ, ತುಂಬಾ ಅರ್ಜೆಂಟಲ್ಲಿ ಇದ್ದೀನಿ, ದಯವಿಟ್ಟು ನನ್ನ UPI ಅಂದರೆ ಗೂಗಲ್ ಪೇಗೆ ಫೋನ್ಪೇ ವರ್ಕ್ ಆಗ್ತಾಯಿಲ್ಲ, ತಕ್ಷಣ ನನಗೆ ಅಮೌಂಟ್ ಹಾಕಿ, ಆಮೇಲೆ ನಾನು ವಾಪಸ್ ರಿಟರ್ನ್ ಮಾಡ್ತೀನಿ ಅಂತ ಒಂದು ಮೆಸೇಜ್ ಹೋಗುತ್ತೆ. ಎಲ್ಲರಿಗೆ ಮೆಸೇಜನ್ನು ಅವನು ಕಳಿಸಿರ್ತಾನೆ ಸ್ನೇಹಿತರೆ. ಈ ರೀತಿ ಮಾಡಿದಾಗ ಎಂಥವರು ಕೂಡ ಏನು ಮಾಡ್ತಾರೆ ಅಂದರೆ ಮೆಸೇಜ್ ನೋಡಿದ ತಕ್ಷಣ ಕಾಲ್ ಬ್ಯಾಕ್ ಮಾಡ್ತಾರೆ. ಏನಾಯಿತು, ಎಲ್ಲಿದ್ದೀರಾ, ಏನಾಯಿತು, ಎಷ್ಟು ಕಳಿಸ್ಬೇಕು, ಅರ್ಜೆಂಟ್ ಅಂತಿದ್ದೀರಾ ಅಂತ ಹೇಳಿ ಕಾಲ್ ಮಾಡ್ತಾರೆ ಅಂತೆಲ್ಲ ಕೇಳ್ತಾರೆ. ಅದು ಸಹಜ ಅಲ್ವಾ ಸ್ನೇಹಿತರೆ, ಫ್ರೆಂಡ್ಸ್ ಆಗಲಿ ರಿಲೇಟಿವ್ ಆಗಲಿ. ಸೊ ಯಾರಾದರೂ ಅರ್ಜೆಂಟ್ ಇದೆ ಅಮೌಂಟ್ ಹಾಕಿ, ಏನಾಯಿತು ಅಂದರೆ ಏನಾಗಿದೆ ಅಂತ ಕಾಲ್ ಮಾಡಿ ಕೇಳ್ತಾರೆ. ಕಾಲ್ ಬ್ಯಾಕ್ ಮಾಡಿದರೂ ಕೂಡ ಅದು ನಾಟ್ ರೀಚಬಲ್ ಅಂತ ಬರ್ತಿದೆ. ಯಾಕಂದರೆ ಅವರ ಫೋನ್ ಹ್ಯಾಕ್ ಆಗಿದೆ ಸ್ನೇಹಿತರೆ. ಕಾಲ್ ಫಾರ್ವರ್ಡಿಂಗ್ ಆಗೋಗಿದೆ. ಸೊ ಏನೂ ವರ್ಕ್ ಆಗ್ತಾಯಿಲ್ಲ. ಇನ್ಕಮಿಂಗ್ ಕಾಲ್ಸ್, ಔಟ್ ಗೋಯಿಂಗ್ ಕಾಲ್ಸ್ ಏನೂ ಆಗಲಿ ಕೂಡ ವರ್ಕ್ ಆಗ್ತಿಲ್ಲ. ಕೆಲವರಂತೂ ಉಪೇಂದ್ರ ಅವರ ಫ್ಯಾಮಿಲಿ ಅಲ್ವಾ ಅಂತ ಹೇಳಿ ಹೋಗಲಿ ಬಿಡಿ, ಕಾಲ್ ತೆಗಿತಿಲ್ಲ ಅಂದರೂ ಪರವಾಗಿಲ್ಲ, ಮೇಡಮ್ ಕೇಳ್ತಾ ಇದ್ದಾರೆ ಅಂಥೇಳಿ ಕೆಲವು ಜನ 50,000 ಅಂದರೆ 55,000 ಈ ರೀತಿ ಭಾಳಷ್ಟು ಜನ ದುಡ್ಡನ್ನು ಹಾಕಿದ್ದಾರೆ. ಬರೋಬ್ಬರಿ 2 ಲಕ್ಷ, ಬರೋಬ್ಬರಿ ಅಂದರೆ ಎಷ್ಟಂದರೆ ಲಕ್ಷದವರೆಗೆ ದುಡ್ಡು ಹಾಕಿರ್ತಾರೆ
ಸ್ನೇಹಿತರೆ ಅನ್ನುವ ಮಾಹಿತಿ ತಿಳಿಸಿದ್ದಾರೆ. ಪೊಲೀಸರು ಕೂಡ ಅಷ್ಟೇ ಅಲ್ಲದೆ ಉಪೇಂದ್ರ ಅವರ ಮಗ ಕೂಡ ಅಮ್ಮನಿಗೆ ಏನೋ ಅರ್ಜೆಂಟ್ ಇರೋದ್ರಿಂದಲೇ ಅವರು ಕೇಳ್ತಾ ಇದ್ದಾರೆ ಅಂತ ಹೇಳಿ ಆತ ಕೂಡ ಹಣವನ್ನು ಹಾಕಿ ಅವರು ಕೂಡ ಹಣವನ್ನು ಕಳೆದುಕೊಂಡಿದ್ದಾರೆ ಅವರ ಮಗ ಸ್ನೇಹಿತರೆ. ಸೊ ಇದೆಷ್ಟು ಅವರ ಗಮನಕ್ಕೆ ಬಂದು ಅವರ ಯಾಮಾರಿದ್ದಾರೆ ಅಂತ ಅವರಿಗೆ ಗೊತ್ತಾದ ಮೇಲೆ ತಕ್ಷಣವಾಗಿ ಪೊಲೀಸ್ ಅವರ ಹತ್ರ ದೂರನ್ನು ದಾಖಲಿಸ್ತಾರೆ ಸ್ನೇಹಿತರೆ ಮೂಲಗಳಿಂದ ತಿಳಿದು ಬಂದ ಮಾಹಿತಿ ಪ್ರಕಾರ ಏನಂದರೆ 2 ಲಕ್ಷ ಹಣ ಕಳುವಾಗಿದೆ ಅಂತ ಆದರೆ ಹಣಕ್ಕಿಂತ ಫೋನ್ನಲ್ಲಿ ಬಹುಮುಖ್ಯವಾದ ಫೋಟೋಸ್ಗಳು ಮತ್ತು ವಿಡಿಯೋಸ್ಗಳು ಎಲ್ಲವೂ ಕೂಡ. ಇದರ ಬಗ್ಗೆ ಪ್ರಿಯಾಂಕಾ ಉಪೇಂದ್ರ ಅವರು ಏನು ಹೇಳಿದ್ರಂದರೆ, ನನಗೆ ಈ ವಿಷಯದ ಬಗ್ಗೆ ತುಂಬಾ ಬೇಜಾರಾಗ್ತಿದೆ. ನನಗೆ ಬೇಕಾಗಿದ್ದವರು ಫ್ರೆಂಡ್ಸ್ ಎಲ್ಲರೂ ಕೂಡ ಹಣವನ್ನು ಕಳಿಸಿ ಮೋಸ ಹೋಗಿದ್ದಾರೆ. ನಾನು ಕೂಡ ಒಂದು ಪ್ರಾಡಕ್ಟ್ನ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಡೆಲಿವರಿ ಅವನೇ ಕಾಲ್ ಮಾಡಿದ್ದಾನೆ ಅಂತ ತಿಳ್ಕೊಂಡು ನಾನು ಯಾಮಾರಿಬಿಟ್ಟೆ. ಅವನು ಹೇಳಿದ ನಂಬರ್ ಹ್ಯಾಕಿಂಗ್ ಲಿಂಕ್ ಅಂತ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ನಾನು ಆ ಒಂದು ನಂಬರ್ಗೆ ಫೋನಲ್ಲಿ ಡಯಲ್ ಮಾಡೋದಲ್ಲದೆ ಉಪೇಂದ್ರ ಅವರ ಫೋನ್ ಕೂಡ ತೆಗೆದುಕೊಂಡು ಅವರ ಫೋನ್ನ ಕೂಡ ಡಯಲ್ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಸ್ನೇಹಿತರೆ. ಕೇವಲ ಒಂದು ನಂಬರಿಂದ ಫೋನ್ ಹ್ಯಾಕ್ ಮಾಡಬಹುದು ಅನ್ನೋ ಟೆಕ್ನಾಲಜಿ ನನಗೆ ಗೊತ್ತಿಲ್ಲ ಅಂತೇಳಿ ಹೇಳ್ತಾರೆ ಸ್ನೇಹಿತರೆ. ನಾನು UPI ಬಳಸೋದು ಶುರು ಮಾಡಿದ್ದೆ ಕೆಲವು ತಿಂಗಳುಗಳ ಹಿಂದೆ ಅಷ್ಟೇ. ನಾನು ಯಾವೆಲ್ಲ ವಾಟ್ಸಪ್ಗೆ ಗ್ರೂಪ್ನ ಅಡ್ಮಿನ್ ಆಗಿದ್ದೀನೋ ಆ ಗ್ರೂಪ್ಗಳೆಲ್ಲ ಹಣ ಕಳಿಸಿ ಎಂದು ಅವನು ಮೆಸೇಜ್ ಮಾಡಿರ್ತಾನೆ ಸ್ನೇಹಿತರೆ. ಇನ್ನು ಈ ವಿಷಯವನ್ನು ನನ್ನ ತಮ್ಮ ನನಗೆ ಫೋನ್ ಮಾಡಿ ತಿಳಿಸಿದಾಗಲೇ ನನಗೆ ಗೊತ್ತಾಗಿದ್ದು. ಇನ್ನು ನನಗೆ ದುಡ್ಡು ಹೋಗಿದ್ದು ಬೇಜಾರಿಲ್ಲ. ನನ್ನ ಫೋನಲ್ಲಿ ನನ್ನ ಮುಂದಿನ ಸಿನಿಮಾಗಳ ಫೋಟೋ ಶೂಟ್ಸ್, ಸ್ಕ್ರಿಪ್ಟ್ ವರ್ಕ್, ವಿಡಿಯೋಗಳು ಎಲ್ಲವೂ ಕೂಡ ಇದ್ದು ಈಗ ಅವನ್ನೆಲ್ಲವೂ ಅವನು ಹ್ಯಾಕ್ ಮಾಡಿ ಶೇರ್ ಮಾಡಬಹುದು. ಇನ್ನು ಫೋನ್ಗಳಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿ ಇರುವುದು ಅಥವಾ ಪರ್ಸನಲ್ ಫೋಟೋ ವಿಡಿಯೋಸ್ಗಳು ಇಟ್ಟುಕೊಳ್ಳೋದು ತಪ್ಪು ಅಂತ ನನಗೆ ಅನಿಸ್ತಿದೆ. ಇನ್ನು ತನಿಖೆ ನಡೆಸಿದ ಪೊಲೀಸರು ಹ್ಯಾಕರ್ಸ್ಗಳು ಹಿಂದಿಯವರು ಅಂತೆ ತಿಳಿಸಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಉತ್ತರ ಭಾರತದವರು ಜಾರ್ಖಂಡ್ ಅಥವಾ ಬಿಹಾರ್ನಿಂದ ಹ್ಯಾಕ್ ಮಾಡಲಾಗಿದೆ ಎಂಬ ಮಾಹಿತಿಯನ್ನು ನಮಗೆ ಪೊಲೀಸರು ತಿಳಿಸಿದ್ದಾರೆ ಸ್ನೇಹಿತರೆ. ಈ ವಿಷಯವನ್ನು ಸೈಬರ್ ಸೆಲ್ ಪೊಲೀಸರು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದು, ಇನ್ನು 2-3 ದಿನಗಳಲ್ಲಿ ಹ್ಯಾಕರನ್ನು ಪತ್ತೆ ಹಚ್ಚುತ್ತೇವೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಇದ್ದೇ ಇರ್ತಾರೆ ಸ್ನೇಹಿತರೆ. ಯಾರೇ ಒಬ್ಬರು ನಿಮಗೆ ಲಿಂಕ್ ಕಳಿಸಿದಾಗ OTP ಕೇಳಿದರೆ ಅನಾವಶ್ಯಕವಾಗಿ ನೀವೇನು ಅಮೌಂಟ್ ವಿನ್ ಆಗಿಬಿಟ್ಟಿದ್ದೀರಾ, ಬೋನಸ್ ಬಂದಿದೆ, ನಿಮಗೆ ಇಷ್ಟು ಕೋಟಿ ಲಕ್ಷ ಗೆದ್ದಿದ್ದೀರಾ ಅಥವಾ ಈ ಲಿಂಕನ್ನು ಕಳಿಸ್ತೀನಿ ಅದಕ್ಕೆ ಕ್ಲಿಕ್ ಮಾಡಿ ಗೆಲ್ತೀರಾ ಅಂತ ಹೇಳಿದರೆ ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಈ ರೀತಿ ನಿಮಗೂ ಕೂಡ ಆಗಬಹುದು ಸ್ನೇಹಿತರೆ. ಟೆಕ್ನಾಲಜಿ ಎಷ್ಟು ಅಂದರೆ ಇವತ್ತು ಒಳ್ಳೆಯದು ಇದೆಯೋ ಅಂದರೆ ಅಷ್ಟೇ ಫ್ರಾಡ್ ಕೂಡ ಇದೆ ಸ್ನೇಹಿತರೆ. ಹಿಂದೆನೇ ಹುಡುಕ್ತಾ ಇದ್ದಾರೆ, ಹೆಚ್ಚಾಗ್ತಾ ಇದ್ದಾರೆ. ಒಂದು ಕಾಲದಲ್ಲಿ ನಾವು ಪತ್ರ ಬರೆದ್ರೆ ಆ ಉತ್ತರಕ್ಕೆ ನಾವು ಕಾಯಬೇಕಾಗಿತ್ತು. ಆದರೆ ಈಗೆಲ್ಲ ಅಂದರೆ ಇನ್ಸ್ಟೆಂಟಾಗಿ ಸಿಗ್ಬಿಡುತ್ತೆ. ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದರೆ ಟಕ್ ಅಂತ ಇನ್ನೊಬ್ಬರಿಗೆ ರಿಪ್ಲೈ ಬಂದುಬಿಡುತ್ತೆ. ಆದರೆ ಎಚ್ಚರ ತಪ್ಪಿದರೆ ಫೋನ್ ಬರೋ ಲಿಂಕ್ನ ನೀವೇನಾದರೂ ಕ್ಲಿಕ್ ಮಾಡಿದ್ರೆ OTP ಏನಾದರೂ ನೀವು ಎಕ್ಸ್ಚೇಂಜ್ ಮಾಡಿದರೆ ಸ್ನೇಹಿತರೆ, ಯಾರಾದರೂ ನಿಮಗೆ OTP ಹೇಳಿ ಇಷ್ಟು ಅಮೌಂಟ್ ವಿನ್ ಆಗಿದ್ದೀರಾ ಅಂದರೆ ಯಾರು ನಂಬಕ್ಕೆ ಹೋಗಬೇಡಿ ಸ್ನೇಹಿತರೆ. ಅದು ಎಲ್ಲ ಫೇಕ್ ಆಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ಹುಷಾರಾಗಿರಿ. ಪದೇ ಹೇಳ್ತಿದ್ದೀನಿ ಅನ್ನೋದು. ಲಿಂಕ್ಸ್ನ ದಯವಿಟ್ಟು ಕ್ಲಿಕ್ ಮಾಡಬೇಡಿ, ಹಣ ಕಳ್ಕೊಂಡು ಬಿಡ್ತೀರಾ, ಆಮೇಲೆ ನೊಂದೋಗ್ತೀರಾ. ಜೊತೆಗೆ ಫೋನ್ ಹ್ಯಾಕ್ ಆದರೆ ನಿಮ್ಮ ಗ್ಯಾಲರಿಯಲ್ಲಿರುವಂಥ ಪರ್ಸ್ನಲ್ ಫೋಟೋನ ಕೂಡ ಮಿಸ್ಯೂಸ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ. ಹುಷಾರಾಗಿರಿ. ತಕ್ಷಣ ದೂರನ್ನು ದಾಖಲಿಸಿ. ಏನಾದರೂ ನಿಮಗೆ ಆ ಥರ ಆದರೆ ನೀವು ಇಂಥ ಲಿಂಕ್ಸನ್ನು ಕ್ಲಿಕ್ ಮಾಡಬೇಡಿ. ದಯವಿಟ್ಟು ಹುಷಾರಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದಕ್ಕೋಸ್ಕರ ನೀವು ದಯವಿಟ್ಟು ಪ್ರತಿಯೊಬ್ಬರಿಗೆ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಷಯ ಗೊತ್ತಾಗಲಿ. ಈ ಥರನೂ ಆಗುತ್ತಾ ಫೋನ್ ಹ್ಯಾಕ್ ಅಂತ. ಈ ವಿಡಿಯೋನ ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಯಾರ್ಯಾರಿದ್ದಾರೋ ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ಅವರಿಗೆ ಕೂಡ ಶೇರ್ ಮಾಡಿ, ಅವರು ಕೂಡ ಗೊತ್ತಾಗಲಿ ಸ್ನೇಹಿತರೆ. ಆ್ಯಂಡ್ ಇದೇ ಥರ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ದಯವಿಟ್ಟು ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಇದೆ ಅಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.